ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಂದರೆ ತಮ್ಮ ನಟನೆಯ ಮೂಲಕ ಕರುನಾಡಿನ ಹೃದಯಗಳಿಗೆ ಲಗ್ಗೆ ಇಟ್ಟ ಪೋರ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಆರ್ಯ ಸ್ವರೂಪ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫುಲ್ಲು ಜೋಶಲ್ಲಿದ್ದೀರಾ. ಏನಿದು ಹೊಸ ಡ್ರೆಸ್ ಬೇರೆ ಏನಿದು? ನಮ್ಮ ರಚ್ಚು ಮೇಡಮ್ ಬರ್ತ್ಡೇಗೋಸ್ಕರ. ಹೌದೌದು, ನೋಡಿದ್ವಿ ಅಲ್ಲಿ ಫುಲ್ಲು ನಿಮ್ಮದೇ ಅವಳಿಯಲ್ಲಿ. ನಾನು ಇದು ಏನು ಗೊತ್ತಾ ಮಾಡಿಸಿದ್ದು, ರಚ್ಚು ಮೇಡಮ್ ಬರ್ತ್ಡೇಗೋಸ್ಕರ. ನೀವು ನೋಡಿರ್ಬೋದು ಡೆವಿಲ್ ಸಿನಿಮಾದಲ್ಲಿ ನಮ್ಮ ಬಾಸು ಈ ಥರ ಸೂಟ್ ಆಗಿದ್ದೀರ. ಹೌದು, ಅದೇ ಥರ ಹೊಲಿಸ್ಕೊಂಡು ಬಂದಿದ್ದೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗಲ್ಲಿ ಇದೇ ಥರ ಹಾಕಿದ್ದಾರೆ ದರ್ಶನ್ ಅವರು. ಸೊ ಎಲ್ಲಿ ಇದು ಏನು ಸ್ಪೆಷಾಲಿಟಿ ಇದ್ರದ್ದು? ನಮ್ಮ ಅಪ್ಪಂಗೆ ಗೊತ್ತಿರೋದು ಒಂದು ಅಂಗಡಿ ಇದೆ. ನಮ್ಮ ಅಪ್ಪಂಗೆ ಅವ್ರ ಫ್ರೆಂಡ್ ಅಂಗಡಿಲಿ ಮಾಡಿಸಿದ್ದವ್ರು. ಆದ್ರೆ ಹೆಂಗ್ ಹೊಲ್ತಿದ್ದಾರೆ ನೋಡಿ, ಬೆಂಕಿ ಸಖತ್ತಾಗಿದೆ. ನಿಮ್ಗಂತೂ ಸಖತ್ ಸೂಟ್ ಆಗ್ತಿದೆ. ಆಮೇಲೆ ಬರ್ತ್ಡೇಗೆ ಹೋಗಿದ್ರಿ, ರಚಿತಾರಾಮ್ ಅವರ ಮನೆಗೆ ಹೋಗಿದ್ರಿ. ಏನ್ ವಿಶ್ ಮಾಡಿದ್ರಿ? ಗಿಫ್ಟ್ ಏನ್ ಕೊಟ್ರಿ? ಅವ್ರೇನ್ ಹೇಳಿದ್ರು? ಬೊಕ್ಕೆ ಕೊಟ್ಟೆ. ಓಕೆ, ಮುತ್ತು ಕೊಟ್ಬಿಟ್ಟೆ. ಬೊಕ್ಕೆ ಕೊಡಿದಕ್ಕೆ ಮುತ್ತು, ಗಿಫ್ಟಿಗೆ ಗಿಫ್ಟು. ಓಕೆ, ಮತ್ತೇನು ಹೇಳಿದ್ರು ಅವರು ಮೇಡಮ್? ವಿಶ್ ಮಾಡಿದ್ರು. ನಿಮಗೆ ವಿಶ್ ಮಾಡಿದ್ರು? ಅವರು ವಿಶ್ ಮಾಡಿದ್ರೆ. ಓಕೆ, ಇವಾಗ ಫುಲ್ಲು ಬ್ಯುಸಿ ಆಗಿದೆಯಾ ಅಂತ ಗೊತ್ತಾಯ್ತು. ಇವಾಗ ಸ್ಕೂಲ್ಗೆ ಯಾವಾಗ ಹೋಗ್ತೀಯಾ? ಯಾವಾಗ ಶೂಟ್ಗೆ ಯಾವಾಗ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀನಿ. ಓದೋದಂತೂ ನಮ್ಮ ಮಮ್ಮಿ ಓದೋ ಮಕ್ಳಿಗೆ ಇಷ್ಟಪಡೋದು ನಮ್ಮ ಮಮ್ಮಿ. ನಾನು ಸ್ಕೂಲು ನೋಡಬೇಕು, ಈ ಕಡೆ ನಾನು ಶೂಟಿಂಗು ನೋಡಬೇಕು. ಎರಡು ಬ್ಯಾಲೆನ್ಸ್ ಮಾಡ್ತಾ ಇದೆಯಾ? ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ಅದೇ ಯಾವ ಥರ ಮಾಡ್ತೀಯ? ತುಂಬ ಕಷ್ಟ ಅಂತ ಗೊತ್ತಾಯ್ತು. ನೀನು ಇಷ್ಟು ಚಿಕ್ಕವನಾಗಿ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀಯಾ? ಒಂದು ಕಡೆ ಸ್ಕೂಲು ನೋಡಬೇಕು, ಒಂದು ಕಡೆ ಇದೂ ನೋಡಬೇಕು. ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇವಾಗ ಏನೇನ್ ಮಾಡ್ತಾ ಇದೀಯ ಅಂತ? ಯಾವ್ಯಾವ ಕೆಲಸ ಅಂದ್ರೆ ಫಿಲಮಲ್ಲಿ ಮಾಡ್ತಾ ಇದೀಯಾ, ಶಾರ್ಟ್ ಮೂವಿಲಿ ಮಾಡ್ತಾ ಇದೀಯಾ? ನಮಗೆ ಫಿಲಮಲ್ಲೆಲ್ಲ ಯಾವ ಚಾನ್ಸ್ ಕೊಡ್ತಾರೆ? ಯಾರು ಹೇಳಿ ಚಾನ್ಸ್ ಕೊಡಲ್ಲ ಅಂತ? ಯೂಟ್ಯೂಬಲ್ಲಿ ಮಾತ್ರ ನಮಗೆ. ಇವಾಗ ಯೂಟ್ಯೂಬ್ ಅಷ್ಟೇ, ಎಲ್ಲ ಒಂದೊಂದು ಸ್ಟೆಪ್, ಆಮೇಲೆ 100% ಇನ್ನ ಬೆಳಿಬೇಕು. ಬೆಳಿತೀಯಾ ನಿನಗಿರೋ ಟ್ಯಾಲೆಂಟಿಗೆ ಬೆಳಿತೀಯಾ? ಅದೇ ಇವಾಗ ಏನೇನ್ ಮಾಡ್ತಾ ಇದೀಯಾ? ನಾನು ಓದ್ತಾ ಇದ್ದೀನಿ. ಓಕೆ. ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ. ಓಕೆ. ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ಕಷ್ಟ ಆಗ್ತಿದೆ. ಸ್ವಲ್ಪ. ಮಮ್ಮಿ ಫಾದರ್ ಸಪೋರ್ಟ್ ಯಾವ ಥರ ಇದೆ? ಅವರು ತುಂಬಾ ಕಷ್ಟ ಬೀಳ್ತಾರೆ. ನೋಡಿ, ಈ ಸೂಟು ನಮ್ಮ ಕೇಳಿದ್ರಲ್ಲ, ಅಪ್ಪ ಈ ಥರ ಸೂಟ್ ಬೇಕಪ್ಪ ನನಗೆ, ಹೋಗೋಣ ಅಪ್ಪ ರಚ್ಚು ಮೇಡಮ್ ಬರ್ತ್ಡೇಗೆ ಈ ಥರ ಸೂಟ್ ಹಾಕೊಂಡ್. ಸರಿ ಮಗ, ನೀವು ನಿನ್ನೆ ಹೊಲಿಸಿದ್ದು ಅದು ನಾಳೆನೇ ಸೂಟ್ ಬಂತು ನನಗೆ. ಒಂದೇ ದಿನದಲ್ಲಿ? ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಯಾರ ಹತ್ರನೂ ಹೇಳ್ಕೊಂತ ಇಲ್ಲ ನಮ್ಮಪ್ಪ. ನಿನ್ನ ಏನು ಇಷ್ಟ ಹೇಳ್ತೀಯ ಅದನ್ನ ಮಾಡೇ ಮಾಡ್ತಾರೆ ಅವರು. ಓಕೆ. ಇವಾಗ ಸ್ಕೂಲಲ್ಲಿ ನೀನು ಇವಾಗ ಆಲ್ರೆಡಿ ಎಲ್ಲ ಶೋಗಳಾಗಿರ್ಬೋದು, ಶಾರ್ಟ್ ಮೂವಿ ಆಗಿರ್ಬೋದು, ಎಲ್ಲ ಮಾಡ್ತಾ ಇದೆಯಾ? ನಿಮ್ಮ ಫ್ರೆಂಡ್ಸು, ಟೀಚರ್ಸು ನಿನ್ನ ಯಾವ ಥರ ಗುರ್ತು ಹಿಡಿತಾರೆ? ನನ್ನ ಫ್ರೆಂಡ್ಸ್ ಅಂತೂ ಆರ್ಯ ನಿನ್ನ ಇದ್ರಲ್ಲಿ ನೋಡಿದೆ, ಆರ್ಯ ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತ ಹೇಳ್ತಾ ಇರ್ತಾರೆ. ಟೀಚರ್ಸು ಆರ್ಯ ನಿನ್ನ ಇದ್ರಲ್ಲಿ ನೋಡಿದೆ, ಆರ್ಯ ನಿನ್ನ ಇದ್ರಲ್ಲಿ ನೋಡಿದೆ ಅಂತ ಹೇಳ್ತಾ ಇರ್ತಾರೆ. ನನಗೂ ಅವಾಗ ಖುಷಿ ಅನ್ಸುತ್ತೆ. ಓಕೆ, ನಾನು ಈ ಥರ ಬೆಳೀತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಅಂದರೆ ನೀನು ಯಾವಾಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ, ಟೀಚರ್ಗೆ ತೋರಿಸಿದ್ಯಾ? ಅಥವಾ ನಾನು ನೋಡಿ ನಾನು ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಏನಾದ್ರು ತೋರಿಸಿದ್ಯಾ? ಹೇಳಿದ್ಯಾ? ತೋರಿಸಿಲ್ಲ, ಆದರೆ ಹೇಳಿದ್ದೀನಿ. ಫೋನ್ ಮುಟ್ಟಕ್ಕೆ ಬಿಡಲ್ಲ. ಓಕೆ. ಹಂಗಾಗಿ ಹೇಳಿದೆ ನಾನು ಇದ್ರಲ್ಲಿ ಆ್ಯಕ್ಟ್ ಮಾಡಿ ಅಂತ. ಸೊ ಸ್ಕೂಲಲ್ಲಿ ಈ ಆನ್ಯುವಲ್ ಡೇ ಫಂಕ್ಷನ್ಗಳೆಲ್ಲ ಬರ್ತಾ ಇರೋದು ಗೊತ್ತಾ? ಸೊ ಅವಾಗ ನಿನ್ನನ್ನು ಅವಕಾಶ ಯಾವ ಥರ ಕೊಡ್ತಾರೆ, ಮತ್ತು ಏನೇನು ಮಾಡಿದ್ಯಾ ಅಂತ? ಅವಾಗ ನಾನೆಲ್ಲ ರಜಾನೆ ತಿರ್ಗಾ ಶೂಟು ಫುಲ್ಲು. ಡ್ರಾಮಾ ಜೂನಿಯರ್ಸ್ಗೆ ನೀನು ಡ್ರಾಮಾ ಜೂನಿಯರ್ಸಲ್ಲಿ ಸೀಸನ್ 5 ನೀನು ಸ್ಪರ್ಧಿ ಕಂಟೆಸ್ಟೆಂಟ್ ಪುಟ್ಟ ಬಾಲಕ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಇಡೀ ಕರ್ನಾಟಕ ತುಂಬ ಫೇಮಸ್ ಆಗಿದೆಯಾ? ಸೊ ಅದು ಸೆಲೆಕ್ಷನ್ ಯಾವ ಥರ ಇತ್ತು? ಮತ್ತು ನೀನು ಅಲ್ಲಿ ಅದ್ರದ್ದು ಎನ್ವೈರ್ಮೆಂಟ್ ಹೆಂಗಿತ್ತು, ವಾತಾವರಣ? ಅಲ್ಲಿ ಫುಲ್ ಕ್ರೌಡ್ ಆಗಿಬಿಟ್ಟಿತ್ತು. ನನಗೆ ಭಯ ಆಗ್ತಾ ಇತ್ತು, ಏನಾಗುತ್ತೋ ಅಂತ. ಆಮೇಲೆ ಮನಸ್ಸು ಎಡವಟ್ ಆಯಿತು. ಓಕೆ. ಅಂದರೆ ನಿನಗೆ ನಿನ್ನ ಹತ್ರನೂ ಆ್ಯಕ್ಟಿಂಗ್ ಮಾಡ್ತೀಯಾ, ನಮ್ಮ ಆರ್ಯನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಫಸ್ಟು ಗುರ್ತು ಹಿಡಿದಿದ್ದು ಯಾರು? ನಮ್ಮ ಅಪ್ಪನ ಫ್ರೆಂಡು. ಯಾವಾಗಂತ ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಗೊತ್ತಾದ್ರೆ. ಓಕೆ. ನೀನು ಆ್ಯಕ್ಟಿಂಗ್ ಮಾಡ್ತೀಯ ಅಂತ ನಿಮ್ಮ ಅಪ್ಪಂಗೆ ಅವ್ರ ಫ್ರೆಂಡ್ ಹೇಳಿದ್ದಾರೆ. ಅವಾಗ ಗೊತ್ತಿರ್ತಿಲ್ಲ, ಅವರು ಫೋನ್ ಮಾಡಿ ಹೇಳಿದ್ದಾರೆ. ಆರ್ಯಂಗೆ ಏನೋ ಒಂದು ಸ್ಪೆಷಾಲಿಟಿ ಇದೆ. ಫೋನ್ ಮಾಡಿ ಅಣ್ಣ ಇಲ್ಲಿ ಕರ್ಕೊಂಬ ಅಣ್ಣ ಅಂತ ಹೇಳಿದ್ದಾರೆ. ಡ್ರಾಮಾ ಜೂನಿಯರ್ಸ್ ಶೋ ಇದಕ್ಕೆ ಆಡಿಷನ್ ನಡೀತಾ ಇದೆ, ಇಲ್ಲಿಗೆ ಒಂದ್ಸಲಿ ತೋರಿಸಿ ಅಂತನಾ? ಅದು ಕದ್ರೋಗುಪ್ಪೆ ಅಬ್ಬಯ್ಯನವರ ಸ್ಟುಡಿಯೋದಲ್ಲಿ. ಅದೇ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನೀನು ಯಾವ ಸ್ಕಿಟ್ ಮಾಡಿದೆ, ಅಂದ್ರೆ ಯಾವ ಡೈಲಾಗ್ ಹೊಡೆದೆ? ಎಲ್ಲ ಡೈಲಾಗ್ಸು. ಇವಾಗ
ದುನಿಯಾ ವಿಜಯ್ ಸರ್ ಆಗಲಿ ಡಿ.ವಾಸ್ ಸರ್ ಆಗಲಿ ಪವನ್ ಕಲ್ಯಾಣ್ ಸರ್ ಆಗಲಿ Okay. ಎಲ್ಲ ಡೈಲಾಗು ಹೊಡೆದೆ. ಹಾಂ ಲಾಸ್ಟ್ ಅವ್ರ ಕಮೆಂಟ್ಸ್ ಗೊತ್ತಿ ಏನೋ ಸೆಲೆಕ್ಟ್ ಮಾಡಿದ್ರು. ಅಲ್ಲಿಗೆ ನೀನು ಡ್ರಾಮಾ ಜೂನಿಯರ್ಸ್ ಇದಕ್ಕೆ ಶೋಗೆ ಎಂಟ್ರಿ ಆದೆ. ಸೊ ಅಲ್ಲಿ ಯಾವ ಥರ ಇತ್ತು? ಒಂದು ಕಡೆ ರಚಿತಾ ಮೇಡಮ್ ಇದ್ರು, ಸಾಕಷ್ಟು ಬೇರೆ ಬೇರೆ ಜಡ್ಜ್ಗಳು ಇದ್ರು. ಲಕ್ಷ್ಮಿ ಮೇಡಮ್, ಹೌದು ರವಿಚಂದ್ರನ್ ಸರ್, ಹೌದು. ರಚು ಮೇಡಮ್, 3 ಜಡ್ಜಸ್ಸು. ಹಾಂ ನಾನು ಮೆಗಾಡೇಷನಿಂದ ಇದು ಮುಗಿಯೋವರೆಗೂ ಇದ್ದೆ ನಾನು. ಹಾಂ 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 ಅಂದರೆ ನೀನು ಎಲ್ಲಿ ತನಕ ಬಂದೆ? ಫೈನಲ್ ತನಕ ಫೈನಲ್ ತನಕ ಬಂದೆ. ಬಂದೆ. ಹಾಂ 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 ಟ್ರೋಫಿ ಸಿಕ್ತು. ಓಕೆ, ಟ್ರೋಫಿ ಗೆದ್ದಿದೆಯಾ? ಇವಾಗ ರವಿಚಂದ್ರನ್ ಸರು ಕನ್ನಡದಲ್ಲಿ ದೊಡ್ಡ ಹಿರಿಯ ನಟ. ಲಕ್ಷ್ಮೀ ಮೇಡಮು ಅಷ್ಟೇ, ಇಡೀ ಅಂದರೆ ಸೌತ್ ಇಂಡಿಯಾದಲ್ಲೇ ಫೇಮಸ್ ಅವರು. ಈ ಕಡೆ ರಚಿತಾರಾಮ್ ಅವರು. ಸೊ ಇಂಥವ್ರ ಎದುರುಗಡೆ ನೀನು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಸೊ ನಿನಗೆ ಯಾವ ಥರ ಇತ್ತು? ನರ್ವಸ್ ಆಯಿತಾ ಅಥವಾ ಇಲ್ಲ ಯಾವ ಥರ ಅದನ್ನ ಫೇಸ್ ಮಾಡಿದೆ? ಖುಷಿ ಆಯಿತು. ಆರಾಮಾಗಿ ಈಸಿಯಾಗಿ ಮಾಡಿದೆ. ಓಕೆ, ಅಲ್ಲಿ ನಿಂದೆ ಒಂದ್ಸಲ ಸ್ಕಿಟ್ಟು ಮೈಂಡಿಗೆ ಹೋಯ್ತು ಅಂದರೆ ಒಂದು ದಿವಸನೂ ಮುರಿಯಲ್ಲ. ಹಂಗೆ ಮಲ್ಕೊಬೇಕಾದ್ರಲ್ಲೂ ಹಾಂ ಹಿಂಗೆ ಮಲ್ಕೊಂತೀನಿ. ಓಕೆ, ಸ್ಕಿಟ್ ಮಾಡ್ತೀಯಾ? ಅದೇ ಥರ ಸಬ್ಜೆಕ್ಟು ಮಾಡ್ತೀಯಾ? ಹಾಂ, ಸಬ್ಜೆಕ್ಟು ನೀನು ಓದೋದ್ರಲ್ಲಿ ಟಾಪರ, ಮಿಡ್ಲರ ಇಲ್ಲ ಲಾಸ್ಟ್ ಬೆಂಚಾ? ಟಾಪರು. ಟೀಚರ್ ಹೇಳ್ತಾರೆ, ಹಾಂ ಹಾಂ ಮೇಡಮ್ ಓದಿದ್ದಾನೆ ಇವನು ಅಂದರೆ, ಮೇಡಮ್ ಓದೋದ್ರಲ್ಲಿ ಒಂದು ಟೀಚರ್ ಹೇಳಿದ್ರು, ನಾವು ಕೊಟ್ಟಿದ್ದೀವಿ ಅವನಿಗೆ ಓಕೆ ಬರಿಬೇಕು, ಓದಬೇಕು ನಾವು. ಓಕೆ, ಹಿಂಗೆ ಬರೆದು ಬಿಸಾಕ್ತಾನೆ, 10 ನಿಮಿಷಕ್ಕೆ ಬರೆದು ಬಿಸಾಕ್ತಾನೆ. ಎಲ್ಲದರಲ್ಲೂ ಫಾಸ್ಟು. ಎಲ್ಲದರಲ್ಲೂ. ಅದು ಹೆಂಗ್ ಸಾಧ್ಯ ಆರ್ಯ? ಹೆಂಗ್ ಸಾಧ್ಯ ಅಂತ ಗೊತ್ತಿಲ್ಲ. ಒಟ್ಟು ಮಾಡ್ತೀಯಾ? ಒಟ್ಟು ಮಾಡ್ತೀನಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.